ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ, ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ, ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ, ನಾನು ಈ ಕ್ಷೇತ್ರದಲ್ಲಿ ಲಾಯಕಲ್ಲ ಅಂತ ರಾಜೀನಾಮೆ ಕೊಡೋದು. ಅವ್ರಿಗೇನಾದ್ರು ಸಹಕಾರ ಮಂತ್ರಿ ಅಂತ ಹೇಳ್ತಾರೆ, ಯೋಗ್ಯತೆ ಇದ್ರೆ ಬಂದ್ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಮಗುವಿನ ಮೇಲೆ ಕೆನ್ನೆ ಹೋದಂತ ಸ್ಥಿತಿ ತುಮಕೂರಲ್ಲಿ ನಿರ್ಮಾಣ ಆಗಿದೆ. ಇದಕ್ಕಿಂತ ನಾಚಿಕೆಡಿ ಸ್ಥಿತಿ ಒಕ್ಕೂಟ ವ್ಯವಸ್ಥೆ. 5 ವರ್ಷ KMF ಚೇರ್ಮನ್ ಆಗಿದ್ದವು, ಒಂದು ದಿವಸ ಭಯ ಆಗಲಿಲ್ಲ. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ, ನನಗೂ ಬೇಕಾದ ಶಕ್ತಿ ಇತ್ತು. ಒಂದು ದಿವಸ ಒಕ್ಕೂಟ ವ್ಯವಸ್ಥೆ ನಾನು ಭಯ ಆಗಲಿಲ್ಲ. ಅವನಿಗೆ ಯಾರೋ ನಾಮನಿರ್ದೇಶನ ಮಾಡಿ ಅಧ್ಯಕ್ಷ ಮಾಡಿ ನಮ್ಮ ಮಗುವಿನ ಮೇಲೆ ಕೆನ್ನೆ ಹೋದಂತ ಸ್ಥಿತಿ ತುಮಕೂರಲ್ಲಿ ನಿರ್ಮಾಣ ಆಗಿದೆ. ಇದಕ್ಕಿಂತ ನಾಚಿಕೆಡಿ ಸ್ಥಿತಿ ಈ ಒಕ್ಕೂಟ ವ್ಯವಸ್ಥೆ ಬರಲ್ಲ. ನಾಚಿಕೆಡಿ ಸ್ಥಿತಿ. ಅವ್ರಿಗೇನಾದ್ರು ಸಹಕಾರ ಮಂತ್ರಿ ಅಂತ ಹೇಳ್ತಾರೆ, ಯೋಗ್ಯತೆ ಇದ್ರೆ ಬಂದ್ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ನಾನು ಸಹಕಾರಿ ಕ್ಷೇತ್ರಕ್ಕೆ ಅಯೋಗ್ಯ, ನಾನು ಈ ಕ್ಷೇತ್ರದಲ್ಲಿ ಲಾಯಕಲ್ಲ ಅಂತ ರಾಜೀನಾಮೆ ಕೊಡಬೇಕು. ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿದ್ದೆ, ನನಗೂ ಬೇಕಾದ ಶಕ್ತಿ ಇತ್ತು. ನಾನು ಹೇಳಿದ್ದು ನಡೀತಾ ಇತ್ತು ಬಿಜೆಪಿ ಸರ್ಕಾರದಲ್ಲಿ. ಒಂದು ದಿವಸ ಒಕ್ಕೂಟ ವ್ಯವಸ್ಥೆ ನಾನು ಬಾಯ್ತಿಲ್ಲ. ಒಂದು ದಿವಸ ನಾನು ಅನುಭವಸ್ಥ 5 ವರ್ಷ KMF ಚೇರ್ಮನ್ ಆಗಿದ್ದವರು, ಒಂದು ದಿವಸ ಭಯ ಆಗ್ಲಿಲ್ಲ. ಏನಾದ್ರು ವಿಷಯ ಬಂದ್ರೆ ಬಿಡ್ರಿ, ಅದು ಅಡಾನಮಸ್ ಆರ್ಗನೈಸೇಷನ್ ಸ್ವಾಯತ್ತ ಸಂಸ್ಥೆ, ಅವರು ನಮಗೆ ಗೆದ್ಕೊಂಡಿದ್ದಾರೆ, ಅವ್ರ ಆಡಳಿತ ಅವ್ರು ಮಾಡ್ಲಿ ಅಂತ ಹೇಳ್ಕೊಂಡ್ ಬಂದವರು. ನಾವು ಬದುಕಿದ್ದಂಗೆನೆ ಕೆನ್ನೆ ಮೇಲೆ ಇಡೀ ರೈತ ಸಮೂಹಕ್ಕೆ ಕೆನ್ನೆ ಮೇಲೆ ಹೊಡೆದಂಗೆ 10 ಜನದಲ್ಲಿ ನಾವು ಯಾರನ್ನಾರು ಮಾಡ್ಕೊಳ್ಳಿ. ನಾವು ತೀರ್ಮಾನ ಮಾಡಿಲ್ಲ, ನಾವು ಶಿವಪ್ರಕಾಶ್ ಯಾರು ಓಡಾಡ್ಬೇಕು ಅಂತ ಖಂಡಿತ ತೀರ್ಮಾನ ಮಾಡಿಲ್ಲ. ನಾನು ನಿನ್ನೆವರೆಗೂ ಮಾಡಿರ್ಲಿಲ್ಲ. ಯಾಕಂದ್ರೆ ಯಾರೊಬ್ಬ ರೈತ ಪ್ರತಿನಿಧಿ ಆಗ್ಲಿ ಬಿಡಪ್ಪ, ಇವತ್ತು ನಮಗುಂಟಿ ಶಕ್ತಿ ಇಲ್ಲ, ಕಾಂಗ್ರೆಸ್ನರ ಆಗ್ತಾರೆ ಆಗ್ಲಿ, ನಾವೇನ್ ಮಾಡಕ್ಕಾಗುತ್ತೆ, ನಾವು ಸೋತಿದೀವಿ ಅಂದಾಗ ಅಂದ್ರೆ ಯಾರನ್ನೂ ಇಲ್ಲಂಗೆ ಗೆದ್ಕೊಂಡು ಹೋದ 10 ಜನನೂ ಆಚೆ ಇಟ್ಟು 2 ದಿವಸ ಚುನಾವಣೆ ಇದೆ ಅನ್ನುವಾಗ ನಾಮನಿರ್ದೇಶನ ಮಾಡಿ ಒಕ್ಕೂಟಕ್ಕೆ ಅಧ್ಯಕ್ಷ ಮಾಡ್ತಾರೆ ಅಂದ್ರೆ ಇಡೀ ಕಸರತ್ತೆಲ್ಲ ನಾವು ಮಾಡ್ಬೇಕಾಗಿತ್ತ? ಇಡೀ ಕಸರತ್ತೆಲ್ಲ ನಮಗೆ ಬೇಕಾಗಿತ್ತ? ನಿಮಗೆ ಬಂದು ಕೈಕಾಲು ಕಟ್ಟಿ ನಿಮ್ಗೆ ಬಂದು ಎಲ್ಲರನ್ನ ಮನಸೋದಿಸಿ ಓಟ್ ಹಾಕಿಸ್ಕೊಂಡ್ರೆ ಡೈರೆಕ್ಟರ್ ಗೆಲ್ಸಿದ್ರೆ ಯಾರು ಲೆಕ್ಕಕ್ಕಿಲ್ಲ. 4 ಜನ ಸರ್ಕಾರಿ ಓಟು, ಒಬ್ರು ನಾಮಿನೇಷನ್ ಓಟು, ಇನ್ನಿಬ್ಬರ 3 ಜನ ಪಕ್ಷದ ಕಾರ್ಯಕರ್ತನ ಕರೆಸಿ ಎದುರಿಸ್ಕೊಂಡು ಒಂದು ಒಕ್ಕೂಟಕ್ಕೆ ಅಧ್ಯಕ್ಷನೇ ಮಾಡೋದೇ ಆದ್ರೆ ಎಂತ ಸ್ಥಿತಿ. KMF ಅಲ್ಲೂ ಇವತ್ತು ಅದೇ ಸ್ಥಿತಿ. ನಾಮಿನೇಷನ್ ತಗೊಂಬ ಅಧ್ಯಕ್ಷನ್ ಮಾಡು, ಮುಚ್ಚಿಬಿಡ್ಲಿ KMF ನ, ಮುಚ್ಚಿಬಿಡ್ಲಿ. ಈ ಬೋರ್ಡ್ಗಳನ್ನೆಲ್ಲ ಲಿಕ್ವಿಡೇಟ್ ಮಾಡಿಬಿಟ್ಟು ಎಲ್ಲದಕ್ಕೂ ಆಡಳಿತ ಅಧಿಕಾರಿಗಳನ್ನ ಹಾಕೊಂಡ್ಬಿಡಿ, ಆಫೀಸರ್ಗಳನ್ನ ಹಾಕೊಂಡು ಹಾಲು ತಗೊಂಡೋಗ್ಲಿಕ್ಕೆ ಕೊಡ್ಲಿ, ನಗಳಿ ಧಾರಣೆ ಕೊಡ್ತೀವಿ ಅಂದ್ರೆ ಕೊಡೋದಿಲ್ಲ, ಹೋಗ್ರು ಅಂತ ಹೇಳ್ತೀವಿ ನಾವು. ಆಗೋದಿಲ್ಲ, ಹೋಗ ನಮ್ಗೆ ಹಾಲು ಕೊಡೋಣ ಅಂತ ಹೇಳೋಣ ಒಂದ್ ದಿವಸ. ಆ ದಿವಸ ಒಂದ್ ದಿವಸ ಬರುತ್ತೆ, ನಾವೆಲ್ಲ ಒಂದಾಗಿ ನಾವು ಬೇರೆ ಹಾಲು ಕೊಡಂದ್ರಿ, ನಮ್ಗೆ ಇಷ್ಟು ದುಡ್ಡು ಕೊಟ್ರೆ ಕೊಡ್ತೀವಿ ಅಂತ ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಹಾಲಿಗೂ ನೀರಿಗೂ ವ್ಯತ್ಯಾಸ ಏನಿಲ್ಲ. ಈಗ ಯಾರು ನೀರು ಮಿಕ್ಸ್ ಮಾಡಕ್ಕಾಗಲ್ಲ, ಬಾಟ್ಲ ನೀರನ್ನ, ಹಾಲೇ ಅದಕ್ಕಿಂತ ಚೀಪು.